ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಹೀಗೆ ಆನ್ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ನೋಟಿಫೈ ಆಗುತ್ತೆ. ಸೊ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನನಗೆ ಸಪೋರ್ಟ್ ಮಾಡಿ. ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು ಅತಿ ಹೆಚ್ಚು ಹೆಣ್ಮಕ್ಳಿಗೆ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ, ಬಟ್ ಅತಿ ಹೆಚ್ಚು ಸ್ವಲ್ಪ ಜಾಸ್ತಿ ಅಂತಂದರೆ ಹೆಣ್ಮಕ್ಳಿಗೆ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಏನಕ್ಕಂದರೆ ತುಂಬ ಜನ ಹೆಣ್ಮಕ್ಳು ಪಾರ್ಲರ್ಗೆ ಹೋಗಿ ವ್ಯಾಕ್ಸ್ ಮಾಡಿಸ್ಕೊಳ್ತಿರ್ತಾರೆ. ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ಅಂತಲೂ ಕೆಲವೊಬ್ಬರಿಗೆ ಅನಿಸಿರುತ್ತೆ. ನಾವೇ ಪ್ರಿಪೇರ್ ಮಾಡ್ಕೋಬೋದು ವ್ಯಾಕ್ಸು ಅಂತ ಕೂಡ ತುಂಬ ಜನಕ್ಕೆ ತಲೆಯಲ್ಲಿ ಬಂದಿರುತ್ತೆ. ಆದರೆ ಅದು ವ್ಯಾಕ್ಸ್ ಹೇಗೆ ಮಾಡೋದು, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ, ಮಾಡೋ ವಿಧಾನ ಹೇಗೆ ಅಂತ ಹೇಳ್ಬಿಟ್ಟು ತುಂಬ ಜನಕ್ಕೆ ಡೌಟ್ ಇರುತ್ತೆ. ಸೊ ನಾನಿವತ್ತು ಈ ವಿಡಿಯೋದಲ್ಲಿ ವ್ಯಾಕ್ಸ್ ಹೆಂಗೆ ಪ್ರಿಪೇರ್ ಮಾಡ್ತಾರೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ ವ್ಯಾಕ್ಸ್ ಮಾಡ್ಕೊಳ್ಳೋರಿಗೆ. ಹಾಗೂ ಈ ವ್ಯಾಕ್ಸ್ ಈ ರೀತಿ ನಾನು ಹೇಳುವಂಥ ಈ ವಿಧಾನದಲ್ಲಿ ವ್ಯಾಕ್ಸ್ ಪ್ರಿಪೇರ್ ಮಾಡೋದ್ರಿಂದ 10 ರಿಂದ 15 ದಿನಗಳ ಕಾಲ ಆರಾಮಾಗಿ ನಾವು ಆ ವ್ಯಾಕ್ಸ್ನ ಸ್ಟೋರ್ ಮಾಡಿಕೊಂಡು ನಾವು ಯೂಸ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ವ್ಯಾಕ್ಸ್ ಹೆಂಗೆ ಪ್ರಿಪೇರ್ ಮಾಡ್ತಾರೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ವ್ಯಾಕ್ಸ್ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋದಾದರೆ ಈ ಪ್ರಮಾಣದಲ್ಲಿ ಇರಬೇಕು ಫ್ರೆಂಡ್ಸ್. ನಿಂಬೆಹಣ್ಣು ಇದಕ್ಕಿಂತ ಚಿಕ್ಕದಾಗಿದ್ದರೆ ಸೆಟ್ ಆಗಲ್ಲ, ಅದು ಕಡಿಮೆ ಆಗಿಬಿಡುತ್ತೆ ರಸ, ನಿಂಬೆ ರಸ. ಸೊ ಅದಕ್ಕೆ ಈ ಪ್ರಮಾಣದಲ್ಲಿ ಇರಬೇಕಾಗುತ್ತೆ ವ್ಯಾಕ್ಸ್ ಮಾಡಬೇಕಾದ್ರೆ. ನಾನಿಲ್ಲಿ 1/4 ಕಿಲೋ ಶುಗರಿಗೆ 2 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಈ ಗಾತ್ರದಲ್ಲಿರೋದು ನಿಂಬೆಹಣ್ಣುಗಳನ್ನ ತೊಗೊಂಡಿದ್ದೀನಿ. ನೀವೇನಾದರೂ 1/2 kg ಅದಕ್ಕಿಂತ ಜಾಸ್ತಿ ಏನಾದರೂ ವ್ಯಾಕ್ಸ್ ಮಾಡಬೇಕು ಅಂತಂದರೆ ನಿಂಬೆಹಣ್ಣು 1/2 kgಗೆ 4 ತೊಗೋಬೇಕಾಗುತ್ತೆ, 1/4 kgಗೆ 2 ತೊಗೋಬೇಕಾಗುತ್ತೆ. ಇವಾಗ ಇದನ್ನೆಲ್ಲ ನಿಂಬೆಹಣ್ಣೆಲ್ಲ ವಾಶ್ ಮಾಡಿಕೊಂಡು ಈ ರೀತಿ ಸ್ವಲ್ಪ ಹಿಂಗೆ ಮಾಡಿದ್ರೆ ನಿಂಬೆ ರಸ ಚೆನ್ನಾಗಿ ಬರುತ್ತೆ. ಸೊ ಮಾಡಿಕೊಂಡು ಇವಾಗ 2 ನಿಂಬೆಹಣ್ಣು ತೊಗೊಂಡಿದ್ದೀನಿ ಫ್ರೆಂಡ್ಸ್. 1/4 kg ಶುಗರಿಗೆ 2 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಈ ಗಾತ್ರದಲ್ಲಿ ಇರಬೇಕು ನಿಂಬೆಹಣ್ಣು. ಇದಕ್ಕಿಂತ ಚಿಕ್ಕದಾಗಿತ್ತು ಅಂದರೆ ವ್ಯಾಕ್ಸ್ ಚೆನ್ನಾಗಿ ಬರೋದಿಲ್ಲ. ಸೊ ಅದಕ್ಕೆ ಈ ಗಾತ್ರದಲ್ಲಿರೋ ನಿಂಬೆಹಣ್ಣು 2 ತೊಗೊಂಡಿದ್ದೀನಿ. ಅರ್ಧ kg ಏನಾದರೂ ವ್ಯಾಕ್ಸ್ ಮಾಡಬೇಕು ಅಂತಂದರೆ 4 ನಿಂಬೆಹಣ್ಣು ಇದೇ ಸೈಜಲ್ಲಿ ತೊಗೋಬೇಕಾಗುತ್ತೆ ಫ್ರೆಂಡ್ಸ್. ಇವಾಗ ಮೊದಲಿಗೆ ನಾನು ಇದನ್ನ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡಿಕೊಂಡು ಗ್ಲಾಸಲ್ಲಿ ಹಿಂಡ್ಕೊಳ್ತೀನಿ. ಈ ರೀತಿ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಏನಕ್ಕಂದರೆ ವ್ಯಾಕ್ಸ್ ಮಾಡುವಾಗ ಇದರ ಒಳಗಡೆ ಇರೋ ಬೀಜ ಅಥವಾ ಏನಾದರೂ ಸಿಪ್ಪೆ ಏನಾದರೂ ಹೋಯ್ತು ಅಂತಂದರೆ ವ್ಯಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿದ ಮೇಲೆ ವ್ಯಾಕ್ಸು ಕೈಗೆ ಹಾಕಬೇಕಾದ್ರೆ, ವ್ಯಾಕ್ಸ್ ಮಾಡ್ಕೊಳ್ಬೇಕಾದ್ರೆ ಅದು ಸಿಪ್ಪೆ ಅಥವಾ ಏನಾದರೂ ಡಸ್ಟ್ ಅದೆಲ್ಲ ಬಂದು ಅದು ವ್ಯಾಕ್ಸ್ ಮಾಡುವಾಗ ಅವರಿಗೆ ವ್ಯಾಕ್ಸ್ ಮಾಡಿಸ್ಕೊಳ್ಳೋರಿಗೆ ತುಂಬ ನೋವಾಗುತ್ತೆ. ಸೊ ಅದಕ್ಕೆ ನಾವು ಕ್ಲೀನಾಗಿ ಸೋಸ್ಕೊಂಡ್ಬಿಡ್ಬೇಕಾಗುತ್ತೆ ನಿಂಬೆ ರಸನ, ಸರಿನಾ? ನೋಡಿ ಫ್ರೆಂಡ್ಸ್, ಈ ಗಾತ್ರದಲ್ಲಿರಬೇಕು ನಿಂಬೆಹಣ್ಣು. ಕ್ಲೀನಾಗಿ ಹಿಂಡ್ಕೋಬೇಕು ಫ್ರೆಂಡ್ಸ್ ನಿಂಬೆಹಣ್ಣನ್ನ. ಇದಕ್ಕೆ 3 ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಫ್ರೆಂಡ್ಸ್, ಅದಕ್ಕಿಂತ ಹೆಚ್ಚೇನು ಬೇಕಾಗೋದಿಲ್ಲ. ಶುಗರು, ನಿಂಬೆಹಣ್ಣು ಹಾಗೆ ನೀರು ಕೂಡ ಹಾಕಬೇಕಾಗುತ್ತೆ. ಅದು ಎಲ್ಲಿ ಹಾಕಬೇಕು, ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದನ್ನು ನಾನು ಮುಂದೆ ಹೇಳ್ತೀನಿ. ನಾನು ಸ್ಟಾರ್ಟಿಂಗು ವ್ಯಾಕ್ಸ್ ಮಾಡೋ ಒಂದ್ಸಲ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದೆ ಫ್ರೆಂಡ್ಸ್. ಅವಾಗ
ನಿಂಬೆಹಣ್ಣು ಈ ಗಾತ್ರದಲ್ಲಿ ತೊಗೊಂಡಿರಲಿಲ್ಲ, ತುಂಬ ಚಿಕ್ಕದು ತೊಗೊಂಡಿದ್ದೆ. ಅದಕ್ಕೆ ಅದು ವ್ಯಾಕ್ಸ್ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ, ವೇಸ್ಟ್ ಆಗೋಯ್ತು. ಸುಮ್ಮನೆ ಶುಗರು ವೇಸ್ಟ್ ಆಯಿತು, ನಿಂಬೆಹಣ್ಣು ವೇಸ್ಟ್ ಆಯಿತು, ಎಲ್ಲ ವೇಸ್ಟ್ ಆಯಿತು ಫ್ರೆಂಡ್ಸ್. ಅದಕ್ಕೆ ನೀವು ಹಂಗೆ ಮಾಡಬೇಡಿ, ಇದೇ ಗಾತ್ರದಲ್ಲಿ ನಿಂಬೆಹಣ್ಣು ತೊಗೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ವೇಸ್ಟೇಜ್ ಇರೋದನ್ನ ಹಾಕಬಾರ್ದು. ಹಾಕಿದರೆ ಹೇಳಿದ್ನಲ್ವಾ, ವ್ಯಾಕ್ಸ್ ಮಾಡೋ ಟೈಮಲ್ಲಿ ಅವರಿಗೆ ತುಂಬ ಹರ್ಟ್ ಆಗುತ್ತೆ ಕೈಗೆ ವ್ಯಾಕ್ಸ್ ಮಾಡುವಾಗ. ಸೊ ಅದಕ್ಕೆ ಇದನ್ನೆಲ್ಲ ತೆಗೆದು ಬಿಸಾಡ್ಬಿಡ್ಬೇಕು. ಎರಡನೇ ನಿಂಬೆಹಣ್ಣು ಕಟ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ವ್ಯಾಕ್ಸ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಆಚೆ ಅಂಗಡೀಲಿ ತೊಗೊಂಬರ್ತೀವಲ್ವ, ಅದಕ್ಕಿಂತ ತುಂಬ ಚೆನ್ನಾಗಿಯೇ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ ನಿಮಗೆ. ನೆಕ್ಸ್ಟ್ ಅಂಗಡೀಲಿ ತರೋದಿಲ್ಲ ನೀವು. ಅಂಗಡೀಲಿ ತೊಗೊಂಬಂದು ಸುಮ್ಮನೆ ದುಡ್ಡು ವೇಸ್ಟು. ಹಾಗೆ ಪಾರ್ಲರ್ಗೆ ಹೋಗಿ ಮಾಡಿಸ್ಕೊಂಬರೋದನ್ನು ತುಂಬ ಎಕ್ಸ್ಪೆನ್ಸಿವ್ ಅಂತ ಅನಿಸುತ್ತಲ್ವ. ಸೊ ಅದಕ್ಕೆ ಮನೇಲೇ ಮಾಡಿಕೊಂಡ್ರೆ ನಮಗೆ ದುಡ್ಡು ಸೇವ್ ಮಾಡ್ಬೋದು, ನಾವೇ ಮಾಡಿವಿ ಅನ್ನೋದನ್ನು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ ಅಲ್ವಾ. ನಿಮ್ಮ ಮುಂದೆನೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ನಾನೇನು ಚೇಂಜಸ್ ಮಾಡಲ್ಲ. ನೋಡಿ, ಇಷ್ಟು ಲೆಮನ್ ಜ್ಯೂಸ್ ಬರ್ತಾಯಿದೆ. ನೋಡಿ ಫ್ರೆಂಡ್ಸ್, ನಿಂಬೆಹಣ್ಣಿಂದ ಎಷ್ಟು ವೇಸ್ಟೇಜ್ ಬರ್ತಿದೆ. ಈ ರೀತಿ ಬಂದಿರೋದೆಲ್ಲದನ್ನು ತೆಗೆದು ಬಿಸಾಡಬೇಕಾಗುತ್ತೆ. ಒಂದು ಸ್ವಲ್ಪನೂ ಅದರಲ್ಲಿ ವ್ಯಾಕ್ಸಲ್ಲಿ ಬಿಡಬಾರ್ದು. ನೋಡಿ ಫ್ರೆಂಡ್ಸ್, ಇಷ್ಟು ಲೆಮನ್ ಜ್ಯೂಸ್ ಬಂದಿದೆ. 2 ನಿಂಬೆಹಣ್ಣಿಂದ ಇಷ್ಟು ಜ್ಯೂಸ್ ಬರುತ್ತೆ, ಲೆಮನ್ ಜ್ಯೂಸು. ಇದಕ್ಕಿಂತ ಕಡಿಮೆ ಇರಬಾರ್ದು. ಇಷ್ಟು ಲೆಮನ್ ಜ್ಯೂಸ್ ಬಂದಿದೆ ಫ್ರೆಂಡ್ಸ್, 2 ನಿಂಬೆಹಣ್ಣಿನಿಂದ. ನಾನು ತೋರಿಸಿದ್ನಲ್ವ, ಅಷ್ಟು ಗಾತ್ರದ ನಿಂಬೆಹಣ್ಣು ತೊಗೋಬೇಕು. ಅದಕ್ಕಿಂತ ಕಮ್ಮಿ ತೊಗೊಂಡ್ರೆ ಇಷ್ಟು ಬರೋದಿಲ್ಲ ನಿಂಬೆಹಣ್ಣಿನ ಜ್ಯೂಸು. ಸೊ ಅದಕ್ಕೆ ಇಷ್ಟು ದೊಡ್ಡ ಗಾತ್ರದ ತೊಗೋಬೇಕು ನಿಂಬೆಹಣ್ಣನ್ನ. ಈಗ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಕಾಲು ಕೆ ಜಿ ಶುಗರ್ ತೊಗೊಂಡಿದ್ದೀನಿ. 1/4 kg ಶುಗರ್ ತೊಗೊಂಡಿದ್ದೀನಿ. ನೋಡ್ಬೋದು ನೀವು. ಅಂಗಡಿಲೇ ತೂಕ ಮಾಡ್ಕೊಂಬಂದು ಯೂಸ್ ಮಾಡೋದು ತುಂಬ ಒಳ್ಳೆಯದು ಫ್ರೆಂಡ್ಸ್. ಏನಕ್ಕಂದರೆ ಮನೇಲಿ ಜಾಸ್ತಿ ಇರುತ್ತೆ, ನಮಗೆ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಹಾಕುವಾಗ. ಅದಕ್ಕೆ ನಾವು ತೂಕ ಮಾಡಿಸ್ಕೊಂಬಂದು ಯೂಸ್ ಮಾಡೋದು ತುಂಬ ಒಳ್ಳೆಯದು. ನೋಡ್ತಿರ್ಬೋದು, ನಾವು ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ ನಾನು 1/4 kg ಶುಗರ್ನ ಇಲ್ಲಿ ಪಾತ್ರೆಯಲ್ಲಿ ಹಾಕೊಳ್ತಾ ಇದ್ದೀನಿ. ಇದೇ ರೀತಿಯೇ ಮಾಡಿ ಫ್ರೆಂಡ್ಸ್. ನೀವು ಮೆಜರ್ಮೆಂಟು ಇದೇ ರೀತಿಯೇ ತೊಗೊಳ್ಳಿ ಫ್ರೆಂಡ್ಸ್. ನಾನು ಹೇಳಿದ್ನಲ್ವಾ, 1/4 kg ಕಮ್ಮಿ ಆಗುತ್ತೆ ಅಂತಂದರೆ ನಿಮಗೆ ಅರ್ಧ kg ತೊಗೊಂಡ್ರೆ 4 ನಿಂಬೆಹಣ್ಣು ತೊಗೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, 1/4 kg ಶುಗರ್ ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ ನಾವು ನಿಂಬೆ ಜ್ಯೂಸನ್ನ ಹಿಂಡಿಟ್ಕೊಂಡಿದ್ನಲ್ವ ಫ್ರೆಂಡ್ಸ್, ಅದನ್ನು ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ಕಾಣಿಸುತ್ತಾ? ಇದಕ್ಕೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡ್ಬೋದು, ಇಷ್ಟು ಇದೇ ಮೆಜರ್ಮೆಂಟಲ್ಲಿ ವಾಟ್ರ್ ತೊಗೋಬೇಕು. ಇವಾಗ ನಿಂಬೆಹಣ್ಣು ಮೆಜರ್ಮೆಂಟ್ ಮಾಡಿದ್ನಲ್ಲ ಫ್ರೆಂಡ್ಸ್, ಅದರಷ್ಟೇ ನಿಂಬೆ ಜ್ಯೂಸ್ ಎಷ್ಟಿತ್ತು ನೋಡಿ, ಅದರಷ್ಟೇ ವಾಟ್ರ್ ತೊಗೋಬೇಕು. ನಾನು ಹೇಳಿದ್ನಲ್ವ, ವಾಟ್ರ್ ಒಂದು ಆ್ಯಡ್ ಮಾಡಬೇಕು ಅಂತ, ಅದು ಇವಾಗೇ ಅದರಷ್ಟೇ ನಿಂಬೆ ಜ್ಯೂಸ್ ಇದೆ ಅಲ್ವಾ, ಅದರಷ್ಟೇ ವಾಟ್ರನ್ನ ಆ್ಯಡ್ ಮಾಡಬೇಕು. ನೋಡಿ, ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ. ನೋಡಿ ಫ್ರೆಂಡ್ಸ್, ಆ್ಯಡ್ ಮಾಡಿ ತೊಗೊಂಡಿದ್ದೀನಿ ನಿಂಬೆ ಜ್ಯೂಸು. ಆಮೇಲೆ ವಾಟ್ರನ್ನ ಆ್ಯಡ್ ಮಾಡಿ ಇವಾಗ ಗ್ಯಾಸ್ ಮೇಲೆ ಇಡ್ತಾಯಿದ್ದೀನಿ. ದೂರಿಂದ ಮಾಡು. ನೋಡಿ ಫ್ರೆಂಡ್ಸ್, ಗ್ಯಾಸ್ ಮೇಲೆ ಇಟ್ಟೆ. ಇವಾಗ ಇವೆರಡು ಆ್ಯಡ್ ಮಾಡಿ ಇವಾಗ ಕಲಿಸ್ತಾನೆ ಇರಬೇಕು ಫ್ರೆಂಡ್ಸ್. ಇದು ಕಡಿಮೆ ಇರಬೇಕು, ಇಷ್ಟೇ ಇರಬೇಕು. ತುಂಬ ಕಡಿಮೆ ಇಟ್ಕೊಂಡು ಮಾಡಬೇಕು. ಕಲಿಸ್ತಾ ಇರಬೇಕು.
ಕಂಟಿನ್ಯೂ ಆಗಿ ಕಲಿಸ್ತಾ ಇರಬೇಕು ಫ್ರೆಂಡ್ಸ್. ಇದೇ ಫ್ಲೇಮಲ್ಲಿ, ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು, ಇದೇ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕಂಟಿನ್ಯೂ ಆಗಿ ಕಲಿಸ್ತಾ ಇರಬೇಕು. ಇದನ್ನು ಕೈ ಬಿಡಬಾರ್ದು ಫ್ರೆಂಡ್ಸ್, ಏನಕ್ಕಂದರೆ ಅದು ವ್ಯಾಕ್ಸ್ ನೀಟಾಗಿ ಬರೋದಿಲ್ಲ. ಸೊ ವ್ಯಾಕ್ಸ್ ಫುಲ್ಲು ತಯಾರಾಗೋವರೆಗೂ ಹಿಂಗೆ ಕಲಿಸ್ತಾನೆ ಇರಬೇಕು. ನೋಡಿ ಫ್ರೆಂಡ್ಸ್, ಹಿಂಗೆ ಕಲಿಸ್ತಾನೆ ಇರಬೇಕು ವ್ಯಾಕ್ಸ್ ಕಂಪ್ಲೀಟ್ ಆಗೋವರೆಗೂ, ಕೈ ಬಿಡಬಾರ್ದು. ವ್ಯಾಕ್ಸ್ ಪ್ರಿಪೇರ್ ಮಾಡೋಕ್ಕೆ ತುಂಬ ಪೇಷನ್ಸ್ ಬೇಕು ಫ್ರೆಂಡ್ಸ್, ಇಲ್ಲ ಅಂದರೆ ಕೆಟ್ಟೋಗ್ಬಿಡುತ್ತೆ. ನಾನು ಒಂದೆರಡು ಸಲ ಶುಗರು ಲೆಮನ್ ಎಲ್ಲ ವೇಸ್ಟ್ ಆಗಿಬಿಟ್ಟಿದೆ, ಯಾಕಂದರೆ ನಾನು ಸರಿಯಾಗಿ ಮಾಡಿಲ್ಲ. ಒಂದು ಸಲ ನಿಂಬೆಹಣ್ಣು ಚಿಕ್ಕದಾಗಿ ತೊಗೊಂಡು ಹಾಳಾಗಿಬಿಡ್ತು. ಒಂದು ಸಲ ಸರಿಯಾಗಿ ಇದೇ ರೀತಿ ಕಂಟಿನ್ಯೂ ಕಲಿಸೋದು ಸ್ಟಾಪ್ ಮಾಡಿಬಿಟ್ಟಿದೆ ಮಧ್ಯ, ಅದಕ್ಕೆ ಎರಡನೇ ಸಲ ವೇಸ್ಟ್ ಆಗಿಬಿಡ್ತು ಫ್ರೆಂಡ್ಸ್. ಇವಾಗ ಹಿಂದೆ ಮಾಡಿದಾಗ ಆ ರೀತಿ ಆಗಿತ್ತು ಫ್ರೆಂಡ್ಸ್. ಇವಾಗ ಒಂದು 4-5 ಸಲ ಮಾಡಿದ್ದೀನಿ ಫ್ರೆಂಡ್ಸ್, ಚೆನ್ನಾಗಿ ಬಂದಿದೆ. ಇವಾಗಲೂ ಚೆನ್ನಾಗಿ ಬರುತ್ತೆ. ನೋಡಿ, ಇದೇ ಮೆಜರ್ಮೆಂಟಲ್ಲಿ ಹಾಕ್ಕೊಂಡು ನೀವು ಮನೇಲಿ ಟ್ರೈ ಮಾಡಿ, ಖಂಡಿತ ಚೆನ್ನಾಗಿ ಬರುತ್ತೆ. ಶುಗರ್ದಂದೇ ಅಲ್ಲ ಫ್ರೆಂಡ್ಸ್, ಬೆಲ್ಲದ್ದು ಕೂಡ ಮಾಡ್ಬೋದು. ನಿಮಗೆ ಬೇಕು ಅಂದರೆ ಬೆಲ್ಲದ್ದು ಕೂಡ ಒಂದು ಸಲ ಮಾಡಿ ತೋರಿಸ್ತೀನಿ. ಬೇಕು ಅಂತಂದರೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಸ್ಪೂನು ಸ್ವಲ್ಪ ದೊಡ್ಡದು ತೊಗೋಬೇಕು ಫ್ರೆಂಡ್ಸ್, ನನಗಿದು ಕಂಫರ್ಟಬಲ್ ಆಗುತ್ತೆ, ಸೊ ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ. ಆಮೇಲೆ ಪಾತ್ರೆ ಬೇರೆದು ಕೂಡ ಯೂಸ್ ಮಾಡ್ಬೋದು. ನಾನು ಸ್ವಲ್ಪ ದಪ್ಪ ಇದೆ ಇದು ಅಂತ ಹೇಳ್ಬಿಟ್ಟು ಕುಕ್ಕರ್ನೇ ಯೂಸ್ ಮಾಡ್ತಾಯಿದ್ದೀನಿ. ತಳ ಸ್ವಲ್ಪ ದಪ್ಪ ಇದ್ದರೆ ಒಳ್ಳೆಯದು, ಅದಕ್ಕೆ ನಾನು ಕುಕ್ಕರಿಂದು ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಿಂಗೆ ಕಂಟಿನ್ಯೂ ತಿರುತ್ತಾ ಇರಬೇಕು ಫ್ರೆಂಡ್ಸ್ ಸ್ಪೂನಿಂದ. ವ್ಯಾಕ್ಸ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಅನ್ನೋದನ್ನು ನಾನು ಮುಂದೆ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಸ್ಟಾರ್ಟಿಂಗಿಗೂ ಇವಾಗೂ ಎಷ್ಟು ವ್ಯತ್ಯಾಸ ಕಾಣ್ತಿರ್ಬೋದು ನೀವು. ಈ ರೀತಿ ಬಾಯ್ಲ್ ಆಗ್ತಾ ಇದೆ ಅಲ್ವಾ, ಹಿಂಗೆ ಆಗ್ತಾ ಇರಬೇಕು. ಈ ರೀತಿ ಕುದೀತಿದೆಯಲ್ಲ ಫ್ರೆಂಡ್ಸ್, ಇದೇ ಥರನೇ ಆಗಬೇಕದು ವ್ಯಾಕ್ಸ್ ಮಾಡುವಾಗ. ಗ್ಯಾಸ್ ಏನು ಜಾಸ್ತಿ ಮಾಡ್ಕೋಬಾರ್ದು, ಅದೇ ಫ್ಲೇಮಲ್ಲಿ ಇರಬೇಕು. ಮೊದಲು ಹೇಳಿದ್ನಲ್ವ, ಅದೇ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು ಕಂಪ್ಲೀಟು. ನೋಡಿ, ಇಲ್ಲಿ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಕಲರ್ ಕೂಡ ಸ್ವಲ್ಪ ಲೈಟಾಗಿ ಚೇಂಜ್ ಆಗ್ತಿರೋದು ನೀವು ಗಮನಿಸ್ತಿರ್ಬೋದು. ನೋಡಿ, ಕಲರು ಕಾಣಿಸಲ್ಲ, ಅದು ಉಕ್ಕು ಬರ್ತಾ ಇತ್ತಲ್ವಾ, ಅದಕ್ಕೆ ಕಾಣಿಸ್ತಿಲ್ಲ. ಕಲರ್ ಚೇಂಜ್ ಆಗ್ತಾ ಇದೆ. ಇವಾಗ ಚಿಕ್ಕ ಗ್ಲಾಸಲ್ಲಿ ಅಥವಾ ಬೌಲಲ್ಲಿ ಒಂದು ಸ್ವಲ್ಪ ನೀರು ತಗೊಂಡು ಇದನ್ನು ಒಂದು ಕನ್ಸಿಸ್ಟೆನ್ಸಿಗೆ ಬಂದಿದೆಯಾ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಕಲಸಿ. ನೋಡಿ ಫ್ರೆಂಡ್ಸ್, ಇನ್ನೂ ಒಂದು ಸ್ವಲ್ಪ ಬರಬೇಕಾಗುತ್ತೆ, ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಬರಬೇಕಾಗುತ್ತೆ. ಈ ಕನ್ಸಿಸ್ಟೆನ್ಸಿ ಸಾಕಾಗಲ್ಲ, ಸೊ ಇನ್ನೂ ಸ್ವಲ್ಪ ಬಾಯ್ಲ್ ಮಾಡ್ಕೋಬೇಕು ನಾವು ಇನ್ನು ವ್ಯಾಕ್ಸ್ನ. ಈ ವ್ಯಾಕ್ಸ್ ಮಾಡೋದಕ್ಕೆ ಇಬ್ಬರು ಬೇಕಾಗುತ್ತೆ ಫ್ರೆಂಡ್ಸ್, ಯಾಕಂದರೆ ಇದನ್ನು ಹಿಂಗೆ ಕಂಟಿನ್ಯೂ ಕಲಿಸ್ಬೇಕಲ್ವಾ, ಇದನ್ನು ಕನ್ಸಿಸ್ಟೆನ್ಸಿ ನೋಡೋದಕ್ಕೆ ಒಬ್ಬರು ಬೇಕಾಗುತ್ತೆ. ಸೊ ಇಬ್ಬರು ಇದ್ದರೆ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಕಲರ್ ಫುಲ್ ಕಂಪ್ಲೀಟ್ ಚೇಂಜ್ ಆಗಿದೆ, ನಿಮ್ಗೆ ನೋಡ್ತಿರ್ಬೋದು, ಕಾಣಿಸ್ತಿದೆ ಅಲ್ವಾ. ನೋಡಿ, ಈ ರೀತಿ ನೋಡಿ, ಈ ಕನ್ಸಿಸ್ಟೆನ್ಸಿ ಬರಬೇಕು. ಲಾಸ್ಟಿಗೆ ಸ್ವಲ್ಪ ಸರಿ ಸ್ವಲ್ಪ ನೀರು ಹಾಕಬೇಕು ಫ್ರೆಂಡ್ಸ್. ಇಷ್ಟು ಹಾಕಿ ಹುಷಾರಾಗಿ ಮಾಡಬೇಕು ಫ್ರೆಂಡ್ಸ್, ಮಗುಗೆ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಬೇಗ ಹಾಕಿ ಈ ರೀತಿ ಸ್ವಲ್ಪ ತಿರುಗಿಸಿ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ ವ್ಯಾಕ್ಸು. ಇಳಿಸು ಏನಾಗಲ್ಲ.
ನೋಡಿ ಫ್ರೆಂಡ್ಸ್, ಕಲರ್ ಎಷ್ಟು ಚೇಂಜ್ ಆಗಿದೆ. ಸೇಮ್ ಅಂಗಡಿಯಲ್ಲಿ ತೊಗೊಂಬರ್ತೀವಲ್ವಾ ವ್ಯಾಕ್ಸ್ ಥರನೇ ಇದೆ, ಅದಕ್ಕಿಂತ ತುಂಬ ಚೆನ್ನಾಗಿಯೇ ಬಂದಿದೆ ಫ್ರೆಂಡ್ಸ್. ನೋಡಿ ಪಕ್ಕದಲ್ಲಿನೇ ವ್ಯಾಕ್ಸ್ ಹೀಟರ್ ಅಥವಾ ಯಾವುದಾದ್ರೂ ಒಂದು ನಾವು ಎದರಲ್ಲಿ ಸರ್ವ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ನೋಡಿ, ಅದನ್ನು ಸೈಡಲ್ಲೇ ಇಟ್ಕೋಬೇಕು ಫ್ರೆಂಡ್ಸ್. ಇಟ್ಕೊಂಡು ಇದರಲ್ಲಿ ಸರ್ವ್ ಮಾಡಿಬಿಡ್ಬೇಕು. ನೋಡಿ ಫ್ರೆಂಡ್ಸ್, ತಳಕ್ಕೆ ಏನೂ ಅಂಟ್ಕೊಂಡಿಲ್ಲ, ನೀಟಾಗಿ ಬಂದಿದೆ. ಮನೇಲಿ ಟ್ರೈ ಮಾಡಿ, ಖಂಡಿತ ತುಂಬ ಚೆನ್ನಾಗಿ ಬರುತ್ತೆ. ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಪಾರ್ಲರಲ್ಲಿ ಹೋಗಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋ ಬದಲು ಫ್ರೆಂಡ್ಸ್, ಮನೇಲಿ ಈ ರೀತಿ ವ್ಯಾಕ್ಸ್ ಮಾಡಿಕೊಂಡು ಮನೇಲೇ ಮಾಡಿಕೊಂಡ್ರೆ, ವ್ಯಾಕ್ಸ್ ನಾವೇ ಯೂಸ್ ಮಾಡಿಕೊಂಡ್ರೆ ದುಡ್ಡನ್ನು ಉಳಿಸ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಏನು ಗಂಟು ಇಲ್ಲ, ಏನೂ ಇಲ್ಲ, ಎಂಥದೂ ಇಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತಳಕ್ಕೆ ಅಂಟ್ಕೊಂಡೇ ಇಲ್ಲ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ವ್ಯಾಕ್ಸ್ ಈ ರೀತಿ ಬಂದಿದೆ. ಇವಾಗ ಇನ್ನೂ ಲಿಕ್ವಿಡ್ ಆಗಿನೇ ಇದೆ ಫ್ರೆಂಡ್ಸ್. ಇನ್ನೂ ಸ್ವಲ್ಪ ಹೊತ್ತು ಆದಮೇಲೆ ತಣ್ಣಗಾದರೆ ಫುಲ್ ಗಟ್ಟಿಯಾಗಿ ತುಂಬ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾವು ಇವಾಗಲೂ ಮಾಡ್ಕೋಬೋದು, ಇವಾಗ ಬಿಸಿ ಇದೆ ಅಲ್ವಾ, ಹೆಂಗಿದ್ರು ನಾವು ವ್ಯಾಕ್ಸ್ ಮಾಡಿದ್ದೀವಿ, ಇವಾಗಲೇ ವ್ಯಾಕ್ಸ್ ಮಾಡ್ಕೋಬೋದು ನಾವು ಕೈಗೆ ಕಾಲಿಗೆ. ಬಟ್ ನಾವು ನೆಕ್ಸ್ಟ್ ನಾಳೆ ಮಾಡ್ಕೋಬೇಕು ವ್ಯಾಕ್ಸು ಅಂತ ಅನ್ನೋದಾದರೆ ಈ ರೀತಿ ಸ್ಟೋರ್ ಮಾಡಿಕೊಂಡು ಇಟ್ಕೊಂಡು ನಾಳೆ ಕೂಡ ತುಂಬ ಈಸಿಯಾಗಿಯೇ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ವ್ಯಾಕ್ಸ್ ಹೆಂಗೆ ಮಾಡೋದಂತ, ತುಂಬ ಈಸಿನೇ ವ್ಯಾಕ್ಸ್ ಮಾಡ್ಬೋದು ಅಂತ ಗೊತ್ತಾಯ್ತಲ್ವಾ. ನೀವು ಟ್ರೈ ಮಾಡಿ ಮನೇಲಿ. ವ್ಯಾಕ್ಸ್ ಹೆಂಗೆ ಬಂತು ನಿಮಗೆ, ಟ್ರೈ ಮಾಡಿದಾಗ ಯಾವ ರೀತಿ ಬಂತು, ಚೆನ್ನಾಗಿ ಬಂತಾ ಅಥವಾ ಹಾಳಾಯ್ತಾ ಅಥವಾ ಸೂಪರಾಗಿ ನಾನು ಹೇಳ್ಕೊಟ್ಟಂಗೆ ಬಂತಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಹೀಗೆ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಕೀಪ್ ವಾಚಿಂಗ್, ಟೇಕ್ ಕೇರ್.